ನಮಸ್ಕಾರ ಫ್ರೆಂಡ್ಸ್, ಬಹಳ ದಿನಗಳ ನಂತರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ GKC ಟರ್ಮಿನಲ್ ಕಂಪ್ಯೂಟರ್ಗೆ ಮತ್ತು ಮೊಬೈಲ್ಗೆ ಎರಡಕ್ಕೂ ನಾವು ಲಾಂಚ್ ಮಾಡಿದ್ದು. ಅದರ ವಿಡಿಯೋ ನಮ್ಮ ಹಿಂದಿ ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ಇದೆ. ಹಾಗೆ ಕನ್ನಡದಲ್ಲಿ ಮಾಡ್ತೀನಿ, ನಿಮ್ಮ ಸಹಕಾರ ಬೇಕು. ಹಾಗೆ ಇವತ್ತು ನಾವು ಬ್ಲೂಟೂತ್ ಮಾಡ್ಯೂಲ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಬ್ಲೂಟೂತ್ ಮಾಡ್ಯೂಲ್ ಎಷ್ಟೋ ಜನ ನೋಡಿರ್ತೀರ. ಈ ಬ್ಲೂಟೂತ್ ಮಾಡ್ಯೂಲ್ನ ನಮ್ಮ ಆ್ಯಂಡ್ರಾಯ್ಡ್ TV ಮದರ್ ಬೋರ್ಡ್ ಏನು ಬರುತ್ತೆ, ಇದರಲ್ಲಿ ನಮಗೆ ಸಾಕಷ್ಟು ಪ್ರಾಬ್ಲಮ್ಸ್ಗಳು ನಾವು ಫೇಸ್ ಮಾಡ್ತೀವಿ. ಹೆಚ್ಚಿನದಾಗಿ ಲೋಗೋ ಹ್ಯಾಂಗ್ ಆಗೋದು ಅಥವಾ TV ರೀಸ್ಟಾರ್ಟ್ ಆಗೋದು, ಲೋಗೋ ಬಂದು ಆ ಥರ ಪ್ರಾಬ್ಲಮ್ಗಳಿಗೆ ರಿಕವರಿ ಮಾಡೋದಕ್ಕೆ ಹೆಚ್ಚಾಗಿ ನಾವು ಈ TTL ಡಿವೈಸ್ ಅಥವಾ ಈ ಬ್ಲೂಟೂತ್ ಡಿವೈಸ್ನ ಯೂಸ್ ಮಾಡಿ ಮೊಬೈಲ್ನಿಂದ ರಿಕವರಿ ಕಮಾಂಡ್ ಕೊಟ್ಟು TVನ ಸರಿ ಮಾಡ್ತೀವಿ. ಆದರೆ ನಮಗೆ ಮೇನಾಗಿ ಏನು ಬೇಕು ಅಂದರೆ, ಒಂದು ಆ್ಯಂಡ್ರಾಯ್ಡ್ TVನ ರೆಡಿ ಮಾಡೋದಕ್ಕೆ ನಮಗೆ ಟೂಲ್ಸ್ಗಳು ಬೇಕಾಗುತ್ತೆ. ಸೊ ಪ್ರೋಗ್ರಾಮರ್ ನಮ್ಮ ಹತ್ರ ಇಲ್ಲ ಅಂತ ಮಾಡೋಣ. ಲೋಗೋ ಹ್ಯಾಂಗಲ್ಲಿದೆ. ಸೊ ಅದಕ್ಕೆ ಏನು ಮಾಡ್ತೀವಿ, ನಾವು TTL ಡಿವೈಸ್ ತಗೋತೀವಿ. ಈ ಥರ TTL ಡಿವೈಸ್ ಬರುತ್ತೆ. ಇದನ್ನು ಡೈರೆಕ್ಟ್ PC ಕೊಟ್ಟು ವರ್ಕ್ ಕೂಡ ಮಾಡ್ಬೋದು, ಇಲ್ಲ ಮೊಬೈಲಿಗೆ ಕೊಟ್ಟು ವರ್ಕ್ ಕೂಡ ಮಾಡ್ಬೋದು. PC ಕೊಟ್ಟರೆ ಏನು ಪ್ರಾಬ್ಲಮ್ ಇಲ್ಲ, ಮೊಬೈಲಿಗೆ ಕೊಟ್ಟರೆ ಡೈರೆಕ್ಟ್ ಮದರ್ ಬೋರ್ಡ್ ಕನೆಕ್ಷನ್ ಇದ್ದಂಗೆ ಇರುತ್ತೆ. ಸೊ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಥವಾ ಅಲ್ಲಿಂದ ಪವರ್ ಮೊಬೈಲಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಹೆಚ್ಚಾಗಿ ಬ್ಲೂಟೂತ್ ಮಾಡ್ಯೂಲ್ನ ಯೂಸ್ ಮಾಡಬೇಕಾಗತ್ತೆ. ಬ್ಲೂಟೂತ್ ಮಾಡ್ಯೂಲಲ್ಲಿ ತುಂಬ ಟೈಪ್ಗಳು ಇದ್ದಾವೆ. ಹೆಚ್ಚಾಗಿ ಈಗ ಈ SC05 ಮಾಡ್ಯೂಲ್ನ ಯೂಸ್ ಮಾಡ್ತೀವಿ. ಈಗ ಓಕೆ, ಯೂಸ್ ಮಾಡೋಣ, ಅದೆಲ್ಲ ಕರೆಕ್ಟು. ಬಟ್ ಅದನ್ನು ಹೇಗೆ ನಮ್ಮ ಮದರ್ ಬೋರ್ಡ್ ಜೊತೆ ಕಮ್ಯುನಿಕೇಟ್ ಮಾಡೋದು? ಮದರ್ ಬೋರ್ಡಲ್ಲಿ ನಿಮಗೆ ನೀವು ನೋಡ್ಬೋದು, ಈ ಮದರ್ ಬೋರ್ಡಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಿದೆ TX RX ಪೋರ್ಟ್. ಕೆಲವು ಬೋರ್ಡಲ್ಲಿ HDMI ಪೋರ್ಟಲ್ಲಿ ಕೊಟ್ಟಿರ್ತಾನೆ. ಈ HDMI ಪೋರ್ಟಲ್ಲಿ UART ಅಂತ ಬರೆದಿರ್ತಾನೆ. ಇನ್ನು ಕೆಲವೊಂದು ಮದರ್ ಬೋರ್ಡ್ಗಳಲ್ಲಿ VGA ಪೋರ್ಟ್ ಬರ್ತಾಯಿತ್ತು, ಅದರಲ್ಲಿ ಕೊಡ್ತಾಯಿತ್ತು. ಸೊ ಇಲ್ಲ ಅಂದರೆ ಈ ಥರ ಸೋಲ್ಡ್ರಿಂಗ್ ಪಾಯಿಂಟ್ ಕೊಡ್ತಾರೆ, ಈ ಥರ. ಸೊ ನೀವು ಯಾವುದನ್ನಾದ್ರು ಯೂಸ್ ಮಾಡಿಕೊಂಡು ಈ TTL ಡಿವೈಸಿಗೆ ಕನೆಕ್ಟ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು. ಇಲ್ಲ ವೈರ್ಲೆಸ್ ಕಮ್ಯುನಿಕೇಷನ್ ಮಾಡ್ತೀನಿ ಅಂದರೆ ಬ್ಲೂಟೂತ್ ಮಾಡ್ಯೂಲ್ ಯೂಸ್ ಮಾಡ್ಬೋದು. ಬಟ್ ಸರಿ, ಈಗ ಬ್ಲೂಟೂತ್ ಮಾಡ್ಯೂಲ್ನ ಡೈರೆಕ್ಟ್ ಇದು ಕನೆಕ್ಟ್ ಮಾಡಿ ಕೆಲಸ ಮಾಡೋಕ್ಕಾಗತ್ತಾ? ಇಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂದರೆ, ನಮ್ಮ ಮದರ್ ಬೋರ್ಡ್ ವರ್ಕ್ ಆಗೋದು ಬೇರೆ ಸ್ಪೀಡ್ ರೇಟಲ್ಲಿ, ಅಂದರೆ 11,5200 ಬಾಡ್ ರೇಟ್ ಸ್ಪೀಡಲ್ಲಿ ಇದು ವರ್ಕ್ ಆಗುತ್ತೆ. ಸೊ ನಮ್ಮ ಮಾರ್ಕೆಟಲ್ಲಿ ಏನು ತೊಗೊಂಬರ್ತೀವಿ, ಇದು ಮಾರ್ಕೆಟಿಂದ ತೊಗೊಂಬಂದಾಗ ನಮ್ಗೆ ಡೈರೆಕ್ಟಾಗಿ ಕೆಲಸ ಮಾಡಲ್ಲ. ಯಾಕಂದರೆ ಇದು 9600 ಬಾಡ್ ರೇಟಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಇದ್ರ ಭಾಷೆ ಜೊತೆ ಅರ್ಥ ಆಗೋಲ್ಲ. ಯಾಕಂದರೆ ಇದು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ, ಸ್ಲೋ ಅಲ್ಲಿ ಹೋಗ್ತಾ ಇರುತ್ತೆ. ಇದಕ್ಕೂ ಮ್ಯಾಚ್ ಆಗೋಲ್ಲ ಕಮ್ಯುನಿಕೇಷನ್. ಸೊ ನಾವೇನು ಮಾಡಬೇಕು, ಈ ಮದರ್ ಬೋರ್ಡ್ದು ಏನು ಕಮ್ಯುನಿಕೇಷನ್ ಸ್ಪೀಡ್ ಇದೆ, ಅದೇ ಸ್ಪೀಡನ್ನ ಈ ಮಾಡ್ಯೂಲ್ಗೆ ಸೆಟ್ ಮಾಡಬೇಕು. ಸೆಟ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಇದು ನಾರ್ಮಲಿ ನೀವು ಸಪ್ಲೈ ಕೊಟ್ಟರೆ ವರ್ಕ್ ಆಗೋ ರೀತಿ ಅದು ಬೇರೆ. ಇದನ್ನು ಆ ಸ್ಪೀಡಿಗೆ ತರಬೇಕು ಅಂದರೆ ಇದನ್ನು ಕಾನ್ಫಿಗರ್ ಮಾಡಬೇಕು ಅಂದರೆ AT ಕಮಾಂಡ್ಸ್ ಹೊಡಿಬೇಕು. AT ಕಮಾಂಡ್ಸ್ ಎಲ್ಲ ಹೊಡೆಯೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವು ನಾರ್ಮಲ್ ಯೂಸರ್ಸ್ ನಾವು CRT ಮಾಡ್ತಾಯಿರ್ತೀವಿ, ಅಥವಾ ಬೇರೆ ನಾರ್ಮಲಾಗಿ LED ಕಲಿತಾ ಇರ್ತೀವಿ. ನಮಗೆ ಸಾಫ್ಟ್ವೇರ್ ಅದೆಲ್ಲ ಕಷ್ಟ ಆಗುತ್ತೆ. ಸೊ ಅದನ್ನು ಕಾನ್ಫಿಗರ್ ಮಾಡೋದಕ್ಕೆ ವೆರಿ ಸಿಂಪಲ್ ಆಗಿರೋದು, ನಾವೊಂದು ಅಪ್ಲಿಕೇಶನ್ನ PCಗೆ ಮಾಡಿದ್ದೀನಿ, ಹಾಗೆ ಮೊಬೈಲ್ಗೂ ನೆಕ್ಸ್ಟ್ ಮಾಡ್ತಾಯಿದ್ದೀವಿ. ಅದನ್ನು ಹೇಳ್ತೀನಿ ಮುಂದೆ. ಇದು PCದು ಇವತ್ತು ನೋಡೋಣ. ಕಾನ್ಫಿಗರ್ ಮಾಡೋದಕ್ಕೆ ಇದರಲ್ಲಿ ಏನೇನು ಬೇಕು ಅಂದರೆ, ಇದರಲ್ಲಿ ಏನೇನಿದೆ ಅಂದರೆ, TV ಕನೆಕ್ಟ್ ಮಾಡೋದಕ್ಕೆ TX RX ಪಿನ್ ಇದೆ, ಗ್ರೌಂಡ್ ಇದೆ, VCC ಇದೆ. VCC ಗ್ರೌಂಡ್ ಯಾಕಂದರೆ ನಿಮ್ಗೆ ಗೊತ್ತೇ ಇದೆ,
ಇದು ಆಪ್ರೇಟ್ ಆಗೋದಕ್ಕೆ 3.6 6 ವೋಲ್ಟ್ವರೆಗೂ ಕೊಡ್ಬೋದು ಸಪ್ಲೈ. ಗ್ರೌಂಡು ಸಪ್ಲೈ ಗ್ರೌಂಡ್ಗೆ ಸಪ್ಲೈ ಮತ್ತು ಗ್ರೌಂಡು ವರ್ಕ್ ಆಗೋದಕ್ಕೆ. TX RX ಬಂದು ನಿಮ್ಮ ಬೋರ್ಡ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ. TXನ RX ಜೊತೆ, RXನ TX ಜೊತೆ ಕನೆಕ್ಟ್ ಮಾಡಬೇಕು. ಹೆಂಗಂದರೆ ಬ್ಲೂಟೂತ್ನ TXನ ಮದರ್ ಬೋರ್ಡ್ನ RX ಜೊತೆ, ಬ್ಲೂಟೂತ್ನ RXನ ಮದರ್ ಬೋರ್ಡ್ನ TX ಜೊತೆ ಕನೆಕ್ಟ್ ಮಾಡಬೇಕು. ಸೊ ಇದರಲ್ಲಿ ನೀವು ಇದರಲ್ಲಿ ನೋಡ್ಬೋದು. ಈ ಕಾನ್ಫಿಗರ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ, ಈ ಥರ TTL ಡಿವೈಸ್ ನಿಮಗೆ ಸುಮಾರು ಬೇರೆ ಥರ ಸಿಗುತ್ತೆ. ನಾನು ಮಾತ್ರ ಇದೇ ಥರದ್ದು ಇನ್ನೊಂದಿದೆ, ಇದನ್ನು ತೋರಿಸ್ತೀನಿ. ಸೊ ಇದನ್ನು ಈ ಥರ ವಯರ್ ಕನೆಕ್ಟ್ ಮಾಡಿಕೊಂಡು ಇನ್ನೊಂದು ಎಂಡನ್ನು ಈ ಬ್ಲೂಟೂತ್ ಮಾಡ್ಯೂಲ್ಗೆ ಕನೆಕ್ಟ್ ಮಾಡಬೇಕು. ಹೆಂಗೆ ಕನೆಕ್ಟ್ ಮಾಡ್ತೀರಾ ಅದ್ರದ್ದು ನಾನು ಆಲ್ರೆಡಿ ಹೇಳಿದೆ. ಸೊ ಇದರದ್ದು ಒಂದೇ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಇದರ TXನ ಅದರ RX ಜೊತೆ, ಇದರ RXನ ಇದರ TX ಜೊತೆ 5 ವೋಲ್ಟ್ನ 5 ವೋಲ್ಟಿಗೆ ಕೊಡಬೇಕು. ಅದನ್ನು ಉಲ್ಟಾ ಮಾಡೋಂಗಿಲ್ಲ. ಗ್ರೌಂಡ್ನ ಗ್ರೌಂಡ್ ಜೊತೆ. ಬಟ್ ನಮಗಿಲ್ಲಿ ಉಲ್ಟಾ ಕನೆಕ್ಷನ್ ಯಾವುದು, TX RX. ಸೊ ಇಲ್ಲಿ TXನ ಅಲ್ಲಿ RX ಜೊತೆ, ಅಲ್ಲಿ TXನ ಇಲ್ಲಿ RX ಜೊತೆ, ಆ ಥರ ಉಲ್ಟಾ ಕನೆಕ್ಷನ್ ಮಾಡಬೇಕಾಗತ್ತೆ. ಸಪ್ಲೈ ಮತ್ತು ಗ್ರೌಂಡ್ನ ಉಲ್ಟಾ ಮಾಡೋಕ್ಕೆ ಹೋಗಬೇಡಿ. ಓಕೆ. ಸೊ ಇದನ್ನು ಇದ್ರ ಜೊತೆ ಕನೆಕ್ಟ್ ಮಾಡಬೇಕು. ಕನೆಕ್ಟ್ ಮಾಡಿ ನೀವು ಪ್ಲಗ್ ಮಾಡೋಕ್ಕಿಂತ ಮುಂಚೆ, ಪವರ್ ಕೊಡೋಕ್ಕಿಂತ ಮುಂಚೆ, ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಅಥವಾ ಡೆಸ್ಕ್ಟಾಪಿಗೆ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲೊಂದು ಬಟನ್ ಇದೆ, ಕಾಣಿಸ್ತಿದೆ. ಸೊ ಈ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡು ಪವರ್ ಕೊಡಬೇಕು. ಆವಾಗಲೇ ನೀವು ಪವರ್ ಕೊಟ್ಟು ಒಂದು ನಿಮಿಷಕ್ಕೆ ರಿಲೀಸ್ ಮಾಡಿ ಬಟನ್ನ. ಆವಾಗ ನಿಮ್ಮ ಫ್ಲ್ಯಾಶ್ ಲೈಟ್ ಏನು ಫ್ಲ್ಯಾಶ್ ಆಗ್ತಾ ಇರುತ್ತೆ, ಇದರಲ್ಲೊಂದು ಲೈಟ್ ಇರುತ್ತೆ, ಸ್ಲೋ ಬ್ಲಿಂಕಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಸ್ಲೋ ಬ್ಲಿಂಕಿಂಗ್ ಆಗ್ತಾಯಿದೆ ಅಂದರೆ ಇದು ಕಾನ್ಫಿಗ್ ಮೋಡಿಗೆ ಬಂದಿದೆ ಅಂತ ಅರ್ಥ. AT ಕಮಾಂಡ್ಸ್ ಎಲ್ಲ ತೊಗೊಳ್ಳೋಕ್ಕೆ ರೆಡಿ ಇದೆ. ಸೊ ಈ AT ಕಮಾಂಡ್ಸು ನಿಮ್ಗೆ ಗೊತ್ತಿಲ್ಲ. ಸೊ ಹೀಗೆ ಕಾನ್ಫಿಗರ್ ಮಾಡೋದು ಇದನ್ನು AT ಕಮಾಂಡ್ಸ್ ಇಲ್ಲದೇ. ಸೊ ಅದಕ್ಕೋಸ್ಕರ ನಾವು ನಿಮ್ಮ ಸಿಂಪಲ್ ಆಗಲಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಡಿಸೈನ್ ಮಾಡಿದ್ದು. ಸೊ ಆ ಅಪ್ಲಿಕೇಶನ್ ಫ್ರೀ ಆಗಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಮೂಲಕ ನೀವು ಕಾನ್ಫಿಗರ್ ಮಾಡ್ಬೋದು. ಅದನ್ನು ಸಿಸ್ಟಮಲ್ಲಿ ನಾನು ತೋರಿಸ್ತೀನಿ, ನೀವು ನೋಡಿಕೊಂಡು ಮಾಡ್ಬೋದು. ಸೊ ನಮ್ಮ PCಲಿ ಇವಾಗ ನೋಡೋಣ ಅಪ್ಲಿಕೇಶನ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ. ಇನ್ಸ್ಟಾಲ್ ಮಾಡೋದು ನೀವು ಬೇರೆ ವಿಡಿಯೋ ನೋಡ್ಕೊಂಡು ಮಾಡ್ಬೋದು. ಇದು ವೆರಿ ಸಿಂಪಲ್. ಡಬಲ್ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಕೊಡೋದು. ಈ ಫೈಲ್ ಇನ್ಸ್ಟಾಲ್ ಮಾಡಿದ ಮೇಲೆ ನಿಮ್ಗೆ ಈ ಥರ ಕಾಣಿಸುತ್ತೆ. ಸೊ ಈ ಐಕನ್ನ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿ, ಈ ಥರ ಓಪನ್ ಆಗುತ್ತೆ. ಸೊ ಓಪನ್ ಆಯಿತು ಅಂದರೆ ನಿಮ್ಮ ಡಿವೈಸ್, ನನ್ನ ಡಿವೈಸ್ನ ಆಲ್ರೆಡಿ ನಾನು ಕನೆಕ್ಟ್ ಮಾಡಿದ್ದೀನಿ. ಸೊ ಕನೆಕ್ಟ್ ಮಾಡಿದ್ದೀನಿ ಅಂದರೆ ಎಲ್ಲಿ ಶೋ ಆಗುತ್ತೆ ಅದನ್ನು ನೋಡಬೇಕು. ಸೊ ಅದಕ್ಕೋಸ್ಕರ ನಾವು ಡಿವೈಸ್ ಮ್ಯಾನೇಜರ್ ಕ್ಲಿಕ್ ಮಾಡಿ, ಈ ಥರ ಡಿವೈಸ್ ಮ್ಯಾನೇಜರ್ ಅಂತ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಕಾಣಿಸುತ್ತೆ ಕಾಮ್ ಪೋರ್ಟ್ 12ಅಲ್ಲಿ ಕನೆಕ್ಟ್ ಆಗಿದೆ. ನೀವು ಬೇರೆ ಕಂಪ್ಯೂಟರ್ ಯೂಸ್ ಮಾಡ್ತಾಯಿದ್ದೀವಿ, Windows 7 ಅಥವಾ Windows 8ಅಲ್ಲಿ ಯೂಸ್ ಮಾಡ್ತಾಯಿದ್ದೀವಿ. ನಂದು Windows 11. ಸೊ ನೀವು Windows 8 ಅಥವಾ Windows 7 ಅದೆಲ್ಲ ಆದರೆ ಮೈ PC ಅಥವಾ ದಿಸ್ PC ಅಥವಾ ಮೈ ಕಂಪ್ಯೂಟರ್ ಇರುತ್ತೆ. ರೈಟ್ ಸೈಡ್ ಕ್ಲಿಕ್ ಮಾಡಿ ಮ್ಯಾನೇಜ್ ಅಂತ ಇರುತ್ತೆ, ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿವೈಸ್ ಮ್ಯಾನೇಜರ್ ಅಂತ ಇರುತ್ತೆ. ಅಲ್ಲಿ ಪೋರ್ಟ್ಸ್ ಒಳಗಡೆ ಬಂದರೆ ನಿಮಗೆ ಕಾಣಿಸುತ್ತೆ ಕಾಮ್ ಪೋರ್ಟ್ 12. ಸೊ ಈ ಕಾಮ್ ಪೋರ್ಟ್ 12 ನಮ್ಮದು ಕಮ್ಯುನಿಕೇಷನ್ ಪೋರ್ಟ್. ಸೊ ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇದೆಲ್ಲ ಕಾಣಿಸುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಪುನಃ ಹೈಡ್ ಆಗುತ್ತೆ. ಸೊ ನೀವು ಚೇಂಜಸ್ ಮಾಡಬೇಕು ಅಂದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಇದೆಲ್ಲ ಅನ್ಹೈಡ್ ಆಗುತ್ತೆ, ಹೈಡ್ ಇರೋದು ತೆಗೆಯುತ್ತೆ. ಸೊ ನಾನು ಈಗ 12 ಕಾಮ್ ಪೋರ್ಟ್ 12 ಸೆಲೆಕ್ಟ್ ಮಾಡಿದ್ದೀನಿ. ಸೊ ಬಾಡ್ ರೇಟ್ ಬಂದು 38400 ಸೆಲೆಕ್ಟ್ ಮಾಡ್ಕೋಬೇಕು. ಯಾಕಂದರೆ ನಾವು ಕಾನ್ಫಿಗರ್ ಮಾಡ್ತಾ ಇರೋದು ಬಾಡ್ ರೇಟ್ ಬೇರೆ. ಟಿವಿಗೆ ನಾವು ಸೆಟ್ ಮಾಡ್ತಾ ಇರೋದು 11,500. ಬಟ್ ಇಲ್ಲಿ ನಾವು ಈಗ ಸೆಟ್ ಮಾಡೋದು 38400. ಇದಕ್ಕೂ ಅದಕ್ಕೆ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನೀವು ಹೇಳಿದ್ರೆ 11,500 ಸೆಟ್ ಮಾಡಬೇಕು ಅಂತ. ಸೊ ಈ ಬಾಡ್ ರೇಟ್ ಏನಕ್ಕೆ ಇದು ಸೆಟ್ ಮಾಡ್ತೀವಿ ಅಂದರೆ, ಇದು ಕಾನ್ಫಿಗರೇಷನ್ ಮೋಡಲ್ಲಿ ಇದೇ ಬಾಡ್ ರೇಟಲ್ಲಿ ವರ್ಕ್ ಆಗೋದು. ನಾರ್ಮಲ್ ಮೋಡ್ ಅಂದರೆ ನಾವು ಟಿ ವಿ ಜೊತೆ ಕನೆಕ್ಟ್ ಮಾಡಿ ರಿಕವರಿ ಮಾಡ್ತೀವಲ್ಲ,
ಆ ಟೈಮಲ್ಲಿ ವರ್ಕ್ ಆಗೋದು 11,5200 ಬಾಡ್ ರೇಟಲ್ಲಿ ವರ್ಕ್ ಆಗುತ್ತೆ. ಸೊ ನಾವೀಗ ಏನು ಮಾಡ್ತಾ ಇದ್ವಿ, ಕಾನ್ಫಿಗರೇಷನ್ ಮಾಡ್ತಾ ಇದ್ವಿ. ಯಾಕಂದರೆ ಇದ್ರ ಬಾಡ್ ರೇಟ್ನ ಚೇಂಜ್ ಮಾಡಬೇಕು. ಇದು 9600 ಬಾಡ್ ರೇಟಲ್ಲಿ ವರ್ಕ್ ಆಗ್ತಾ ಇರತ್ತೆ. ನೀವು ಅದನ್ನು ತೋರಿಸ್ತೀನಿ. ಈ ಬಾಡ್ ರೇಟ್ ಬಂದು ಇದನ್ನು ಕಾನ್ಫಿಗರ್ ಮಾಡೋದಕ್ಕಿರೋ ಬಾಡ್ ರೇಟ್, ಇದು ಯಾವತ್ತೂ ಚೇಂಜ್ ಆಗಲ್ಲ. ಓಕೆನಾ? ನಾವೀಗ ಮಾಡ್ತಾ ಇರೋದು ಇದು ಆಪ್ರೇಟಿಂಗ್ ಮಾಡೋದಕ್ಕೆ ಬಾಡ್ ರೇಟ್ ಬೇರೆ ಬರುತ್ತೆ. ಓಕೆ, ಸೊ ಇದು ಪ್ಯಾರಿಟಿ ಬಂದು ನನ್ ಇರುತ್ತೆ, ಡಾಟಾ 8 ಇರುತ್ತೆ, ಸ್ಟಾಪ್ ಬಿಟ್ಟು 1 ಇರುತ್ತೆ. ಮತ್ತೇನು ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಇದು ಮತ್ತೆ ಇದು ಚೇಂಜ್ ಮಾಡಿ ಸೇವ್ ಕೊಡಿ. ಸೇವ್ ಕೊಟ್ಟ ತಕ್ಷಣ ನಿಮಗೆ ಕನೆಕ್ಟ್ ಅಂತ ಆಪ್ಷನ್ ಇರುತ್ತೆ. ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕನೆಕ್ಟ್ ಅಂತ ಕ್ಲಿಕ್ ಮಾಡಿದ ಕೂಡಲೇ ಒಂದು ಅಲರ್ಟ್ ಬರುತ್ತೆ ನಿಮಗೆ. ಈ ಥರ ಒಂದು ಅಲರ್ಟ್ ಮೆಸೇಜ್ ತೋರಿಸುತ್ತೆ. ನೀವು ಬಟನ್ ಪ್ರೆಸ್ ಮಾಡಿ ಪವರ್ ಕೊಟ್ಟಿದ್ದೀರಾ ಇಲ್ಲ ಅಂತ. ನಾನು ಆ ಥರನೇ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಈಗ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನಿಮ್ಮ ಕೆಳಗೆ ಕಾಣಿಸ್ತದೆ ಸೆಟ್ ನೇಮ್. ನೀವು AT ಕಮಾಂಡ್ಸ್ ಎಲ್ಲ ಹೊಡಿಬೇಕಂದ್ರೆ ಏನೂ ಇಲ್ಲ. ಸೆಟ್ ನೇಮ್, ಬಾಡ್ ರೇಟ್ಸ್, ಸೆಟ್ ಬಾಡ್ ರೇಟು, ಸೆಟ್ ಪಾಸ್ವರ್ಡ್. ಸೊ ಇಲ್ಲಿ ನೇಮ್ ಏನು ಹಾಕ್ತೀರಾ ಅದು ಸೆಟ್ ಆಗುತ್ತೆ. ಯಾವ ಬಾಡ್ ರೇಟ್ ಸೆಟ್ ಮಾಡ್ತೀರಾ ಅದು ಸೆಟ್ ಆಗುತ್ತೆ. ಪಾಸ್ವರ್ಡ್ ಯಾರು ಸೆಟ್ ಮಾಡ್ತೀರಾ 4 ಡಿಜಿಟ್ ಅದು ಸೆಟ್ ಆಗುತ್ತೆ. ಫಸ್ಟಿಗೆ ನಾವೇನು ಮಾಡೋಣ, ಈ ಮಾಡೆಲಲ್ಲಿರೋ ಡಾಟಾನ ರೀಡ್ ಮಾಡೋಣ. ರೀಡ್ ಮಾಡೋದಕ್ಕೆ SC05 ರೀಡ್ ಅಂತ ಅಲ್ಲೊಂದು ಬಟನ್ ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ. ಕ್ಲಿಕ್ ಮಾಡಿ ವೆಯ್ಟ್ ಮಾಡಿ, ನಿಮಗೆ ಕಾಣಿಸುತ್ತೆ. ಇದು ನಾನು ಡಿಫಾಲ್ಟ್ ಇದರಲ್ಲಿ ಏನು ನಾವು ಮಾರ್ಕೆಟಿಂದ ತೊಗೊಂಬಂದಿದ್ವಿ ಇದು ರೇಟ್ ಇದೇ ನೇಮ್ ಇರುತ್ತೆ. SC05 ಅಂತಲೇ ನೇಮ್ ಹಾಕಿರ್ತಾರೆ. ಇದರ ಡಿಫಾಲ್ಟ್ ನಾನು ಹೇಳಿದ್ದೆ 9600 ಬಾಡ್ ರೇಟಲ್ಲಿದೆ. 1 2 3 4 ಇದರ ಪಾಸ್ವರ್ಡ್ ಇದೆ. ಸೊ ಇದನ್ನು ನಾವು ಚೇಂಜ್ ಮಾಡೋಣ. ಫಾರ್ ಎಕ್ಸಾಂಪಲ್ ನಾನು ಗುರು ಅಂತ ನನ್ನ ಹೆಸರು ಸೇವ್ ಮಾಡ್ತೀನಿ. ಗುರು ಅಂತ ನೇಮ್ ಕೊಡ್ತೀನಿ. ಬಾಡ್ ರೇಟ್ ನಮ್ಮ TV ಬಾಡ್ ರೇಟ್ ವರ್ಕ್ ಆಗೋದು 11,5200 ಈ ಬಾಡ್ ರೇಟಲ್ಲಿ. ಪಾಸ್ವರ್ಡ್ ನಾನು ಸೆಟ್ ಮಾಡ್ತೀನಿ 0000, 4 0 ಸೆಟ್ ಮಾಡಿದ್ದೀನಿ. ಇದಕ್ಕೆ ಕಾನ್ಫಿಗರ್ ಮಾಡೋಣ. ಜಸ್ಟ್ SC05 ಕಾನ್ಫಿಗ್ ಬಟನ್ ಮೇಲೆ ಇದೆಲ್ಲ ಎಂಟ್ರಿ ಮಾಡಿದ ಮೇಲೆ ಒಂದು ಕ್ಲಿಕ್ ಮಾಡಿದರೆ ನಿಮ್ಮ 3 ಡಾಟಾ ಹೋಗುತ್ತೆ, ರೈಟ್ ಆಗುತ್ತೆ. ನೋಡಿ, ನಾನು ಕ್ಲಿಕ್ ಮಾಡಿದೆ, ಇಲ್ಲಿ 4 ಓಕೆ ಬಂತು, 3 ಓಕೆ ಬಂತು, ಸಾರಿ. ಈ 3 ಓಕೆ ಏನಪ್ಪ ಅಂದರೆ ರೈಟ್ ಸಕ್ಸಸ್ಫುಲ್ ಆಗಿದೆ ಅಂತ, ಹೋಗಿದೆ ಅಂತ. ಮತ್ತೆ ನೀವು ಚೆಕ್ ಕೂಡ ಮಾಡ್ಬೋದು. ರಿಟರ್ನ್ ಚೆಕ್ ಮಾಡಬೇಕು ಅಂದರೆ ಏನು ಡಾಟಾ ಇದೆ ಅಂತ. SC05 ರೀಡ್ ಅಂತ ಕೊಟ್ಟರೆ ವೆಯ್ಟ್ ಮಾಡಿ. ರೀಡ್ ಅಂತ ಕೊಟ್ಟ ಮೇಲೆ 1 ನಿಮಿಷ, ಒಂದು 30 ಸೆಕೆಂಡ್ಸ್ ಆದರೂ ವೆಯ್ಟ್ ಮಾಡಬೇಕು ನೀವು. ನಿಮಗೆ ಡಾಟಾ ಕಾಣಿಸುತ್ತೆ ನೋಡಿ. ಬಂತ, ಗುರು ಅಂತ ನೇಮ್ ಸೆಟ್ ಮಾಡಿದ್ದೆ, ಮತ್ತು ಬಾಡ್ ರೇಟ್ ಸೆಟ್ ಮಾಡಿದ್ದೆ, ಇದು ಪಾಸ್ವರ್ಡ್ ಸೆಟ್ ಮಾಡಿದ್ದೀನಿ. ಈ ಥರ ನೀವು ಇದನ್ನು ಯೂಸ್ ಮಾಡಿಕೊಂಡು ಸೆಟ್ ಮಾಡ್ಕೋಬೋದು. ಇಲ್ಲ ನೀವು AT ಕಮಾಂಡ್ಸ್ ಗೊತ್ತಿದ್ರು ನೀವು ಸಪ್ರೇಟಾಗಿ ಹೊಡಿಬೋದು. ಅದನ್ನು ಒಂದು ಹೊಡೆಯೋದಕ್ಕೆ ಆಪ್ಷನ್ನು ಕೊಟ್ಟಿದ್ದೀನಿ ಈ ಸಾಫ್ಟ್ವೇರಲ್ಲಿ. AT ಅಂತ ಕೊಟ್ಟೆ, ಓಕೆ ಅಂತ ಬಂತು. ನಾನು ಇದರಲ್ಲೂ ಕೂಡ ಚೆಕ್ ಮಾಡ್ಬೋದು ಪಾಸ್ವರ್ಡ್ ಏನಿದೆ ಅಂತ. ಸಾರಿ, ಪಾಸ್ವರ್ಡ್. ಸೊ ಈ ಕಮಾಂಡ್ಸು ಇದೆಲ್ಲ ಹೊಡೆಯೋದು ಕಷ್ಟ ಅಂತ ಸಿಂಪಲ್ಲಾಗಿ ಈ ಅಪ್ಲಿಕೇಶನಲ್ಲಿ ಡೈರೆಕ್ಟಾಗಿ ಮಾಡಿಕೊಟ್ಟಿದ್ದೀವಿ. ಇದನ್ನೇ ಯೂಸ್ ಮಾಡ್ಕೊಳ್ಳಿ. ವೆರಿ ಸಿಂಪಲ್ ಇದೆ. ಥ್ಯಾಂಕ್ ಯು.